ಕಟ್ಕೊಂಡ್ ಗಂಡನ ಮುಂದೆ ಮಾಜಿ ಲವರ್ ಬಂದ್ ನಿಂತ್ರೆ ಕತೆ ಅಷ್ಟೇ. ಒತ್ತಾಯದ ಗಂಟು ಪಾರ್ಟ್ 2. ನನ್ನ ತಂದೆ ಆಗೋಕ್ಕೆ ಯೋಗ್ಯತೆ ಇಲ್ಲ ಕಣೋ ನಿನಗೆ ಅಂತ ಅಂದೇ ಬಿಟ್ಲು ಹುಡುಗಿ. ಬೆಂಗಳೂರಿನಲ್ಲಿ ಅಂದು ಬೆಳಗ್ಗೆಯಿಂದಲೇ ಜಿಟಿ ಜಿಟಿ ಮಳೆ ಅನಿತಾ ಇತ್ತು. ಆ ಅವಮಾನದ ತಂಪು ಅನ್ವಿತಾಳ ದೇಹಕ್ಕೆ ಆಗಿ ಬರಲಿಲ್ಲ. ಕಳೆದ 2 ದಿನಗಳಿಂದ ಸರಿಯಾಗಿ ಊಟ ಮಾಡದೆ ಆಫೀಸ್ ಒತ್ತಡದಲ್ಲಿ ಕೆಲಸ ಮಾಡಿದ್ರಿಂದ ಅವಳಿಗೆ ವಿಪರೀತ ಜ್ವರ ಬಂದಿತ್ತು. ಪಿಜಿಯ ಸಣ್ಣ ಮಂಚದ ಮೇಲೆ ಸುಸ್ತಾಗಿ ಮಲಗಿದ್ದ ಅವಳಿಗೆ ಎದ್ದು ನೀರು ಕುಡಿಯಲು ಕೂಡ ಶಕ್ತಿ ಇರಲಿಲ್ಲ. ರೂಮ್ಮೇಟ್ಸ್ ಎಲ್ಲರೂ ಆಫೀಸಿಗೆ ಹೋಗಿದ್ರು. ಅನ್ವಿತಾ ಒಬ್ಳೆ ಆ ಮೌನದಲ್ಲಿ ನರಳುತ್ತಾ ಇದ್ಲು. ಅವಳ ಫೋನ್ ಪಕ್ಕದಲ್ಲೇ ಇತ್ತು. ಪದೇ ಪದೇ ರಿಂಗ್ ಆಗ್ತಾ ಇತ್ತು. ಅದು ಅಭಿಮನ್ಯುವಿನ ಕರೆ ಎಂದು ಅವಳಿಗೂ ಗೊತ್ತಿತ್ತು. ಆದ್ರೆ ಫೋನ್ ಎತ್ತಿ ಮಾತನಾಡುವಷ್ಟು ಚೈತನ್ಯ ಅವಳಲ್ಲಿ ಇರಲಿಲ್ಲ. ಸಂಜೆ 6 ಗಂಟೆ. ಪಿಜಿಯ ಹೊರಗೆ ಒಂದು ಟ್ಯಾಕ್ಸಿ ಬಂದು ನಿಂತಿತ್ತು. ಮಳೆಯಲ್ಲಿ ನೆನೆಯುತ್ತಲೇ ಒಬ್ಬ ವ್ಯಕ್ತಿ ವೇಗವಾಗಿ ಒಳಗ್ ಬರ್ತಾನೆ. ಅದು ಅಭಿಮನ್ಯು. ಮಧ್ಯಾಹ್ನದಿಂದ ಅನ್ವಿತಾ ಫೋನ್ ಎತ್ತದಿದ್ದಾಗ ಅವನು ಗಾಬರಿಯಾಗಿ ತಕ್ಷಣ ತನ್ನ ಕೆಲಸ ಎಲ್ಲ ಬಿಟ್ಟು ಬೆಂಗಳೂರಿಗೆ ಗಾಡಿ ಹತ್ತುತ್ತಾನೆ. ಅವನು ರೂಮಿನ ಬಾಗಿಲು ತಟ್ಟಿದಾಗ ಅನ್ವಿತಾ ಅರೆನಿದ್ರೆಯಲ್ಲೇ ಬಂದು ಬಾಗಿಲನ್ನ ತೆಗೆದ್ಲು. ಎದುರಿಗೆ ಅಭಿಮನ್ಯುವನ್ನ ಕಂಡ ತಕ್ಷಣ ಅವಳಿಗೆ ಇದು ಕನಸೋ ಅಥವಾ ನನಸೋ ಅಂತ ತಿಳಿತಾ ಇಲ್ಲ. ಅನ್ವಿತಾ, ಏನಾಯ್ತು ನಿನಗೆ? ಅವಳ ಮುಖದ ಮೇಲಿದ್ದ ಸುಸ್ತು ಮತ್ತು ಕೆಂಪಾದ ಕಣ್ಣುಗಳನ್ನ ನೋಡಿ ಅವನು ಆತಂಕದಿಂದ ಕೇಳಿದ್ದ. ಅವಳ ಹಣೆ ಮುಟ್ಟಿ ನೋಡಿದಾಗ ಬೆಂಕಿಯಂತೆ ಕಾಯ್ತಾ ಇತ್ತು. ಅನ್ವಿತಾ ಏನು ಮಾತನಾಡದೆ ಅವನ ಎದೆಯ ಮೇಲೆ ವಾಲಿ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡ್ತಾಳೆ. ಇಷ್ಟು ದಿನ ತಡೆ ಹಿಡಿದಿದ್ದ ಒಂಟಿತನ, ನೋವು ಮತ್ತು ಭಯ ಎಲ್ಲವೂ ಆ ಅಳುವಿನ ಮೂಲಕ ಹೊರಬರುತ್ತೆ. ಅಭಿಮನ್ಯು ಅವಳನ್ನ ಮೆಲ್ಲನೆ ಕರೆದುಕೊಂಡು ಹೋಗಿ ಮಂಚದ ಮೇಲೆ ಕೂರಿಸ್ತಾನೆ. ನಾನಿದ್ದೀನಿ ಅನ್ವಿತಾ, ಅಳಬೇಡ. ಇಷ್ಟೊಂದು ಜ್ವರ ಇಟ್ಕೊಂಡು ಯಾಕೆ ಒಬ್ಳೇ ಇದ್ದೆ? ನನಗೊಂದು ಫೋನ್ ಮಾಡಬಾರ್ದಿತ್ತಾ ಎಂದು ಮೃದುವಾಗಿನೇ ಗದ್ದರಿಸ್ದ. ಅವನು ತಂದಿದ್ದ ಬ್ಯಾಗ್ನಿಂದ ಬಿಸಿ ಬಿಸಿ ಸೂಪನ್ನ ಹೊರತೆಗ್ದ. ಅವನು ಬರುವಾಗಲೇ ದಾರಿಯಲ್ಲಿ ಅವಳಿಗಾಗಿ ಪಾರ್ಸಲ್ ಅನ್ನ ತಂದಿದ್ದ. ತನ್ನ ಕೈಯಾರೆ ಅವಳಿಗೆ ಒಂದು ಚಮಚ ಸೂಪನ್ನ ಕುಡಿಸಿದ್ದ. ಅನ್ವಿತಾ ಮೌನವಾಗಿಯೇ ಅವನನ್ನ ನೋಡ್ತಾ ಇದ್ಲು. ಆಫೀಸ್ನಲ್ಲೇ ತನ್ನ ಮೇಲೆ ಅಧಿಕಾರ ಚಲಾಯಿಸ್ತಿದ್ದ, ಮದುವೆಯ ದಿನ ಅಹಂಕಾರದಿಂದ ಮಾತಾಡ್ತಿದ್ದ ಅದೇ ಅಭಿಮನ್ಯು ಈಗ ಒಬ್ಬ ಮಗುವಿನಂತೆ ಅವಳನ್ನ ಆರೈಕೆ ಮಾಡ್ತಾ ಇದ್ದ. ಅಭಿ, ನೀವ್ಯಾಕೆ ಇಷ್ಟು ದೂರ ಬರಕ್ ಹೋದ್ರಿ? ಅನ್ವಿತಾ ಮೆಲುಧ್ವನಿಯಲ್ಲೇ ಕೇಳಿದ್ಲು. ಅಭಿಮನ್ಯು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ದ, ನೀನು ನನಗಿಷ್ಟವಿಲ್ಲದ ಹೆಂಡತಿ ಇರಬಹುದು ಅನ್ವಿತಾ, ಆದರೆ ನೀನು ನನ್ನ ಜವಾಬ್ದಾರಿ. ನಿನ್ನನ್ನ ಈ ಸ್ಥಿತಿಯಲ್ಲಿ ಬಿಟ್ಟು ನಾನು ಮನೆಯಲ್ಲಿ ಆರಾಮವಾಗಿ ಇರಲು ಹೇಗೆ ಸಾಧ್ಯ? ತುಂಬಾ ಕಷ್ಟ ಅನ್ಸುತ್ತೆ. ಈ ಅಪರಿಚಿತ ಅನುಬಂಧವೇ ಇರಬಹುದು ನಮ್ಮಿಬ್ಬರ ಮಧ್ಯೆ, ಆದರೆ ಅದು ಮೌನವಾಗಿ ನಮಗೆ ಬೇಕಾದವರನ್ನ ಹತ್ತಿರ ಸೆಳೆಯುತ್ತದೆ. ಅಂದು ರಾತ್ರಿ ಪೂರ್ತಿ ಅಭಿಮನ್ಯು ನಿದ್ದೆ ಮಾಡದೆ ಅವಳ ಹಣೆ ಮೇಲೆ ಒದ್ದೆ ಬಟ್ಟೆಯನ್ನ ಇಡುತ್ತಾ ಜ್ವರ ಇಳಿಯುವಂತೆ ನೋಡ್ಕೊಳ್ತಾನೆ ಇದ್ದ. ಅನ್ವಿತಾಳಿಗೆ ಮೊದಲ ಬಾರಿಗೆ ಅನ್ನಿಸ್ತು, ಈ ಬಲವಂತದ ಮದುವೆಯಲ್ಲಿ ಯಾವುದೋ ಒಂದು ಸುಂದರ ಅರ್ಥ ಅಡಗಿದೆ ಅಂತ. ಮರುದಿನ ಬೆಳಗ್ಗೆ ಅನ್ವಿತಾಳಿಗೆ ಜ್ವರ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿತ್ತು. ಕಿಟಕಿಯ ಪರದೆಯ ಸಂದಿಯಿಂದ ಸೂರ್ಯನ ಕಿರಣಗಳು ರೂಮ್ನೊಳಗೆ ಇಣುಕ್ತಾ ಇದ್ವು. ಅಭಿಮನ್ಯು ಪಕ್ಕದ ಸೋಫಾದ ಮೇಲೆ ಕುಳಿತು ಏನೋ ಯೋಚನೆ ಮಾಡ್ತಾ ಇದ್ದ. ಅನ್ವಿತಾ ಮೆಲ್ಲನೆ ಕಣ್ಬಿಟ್ಟಾಗ ಅವಳಿಗೆ ಎದುರಿಗಿದ್ದ ಅವನ ಮುಖ ಕಂಡ ತಕ್ಷಣ ಒಂದು ರೀತಿಯ ಸುರಕ್ಷಿತವಾದ ಭಾವನೆ ಮೂಡುತ್ತೆ. ಅಷ್ಟರಲ್ಲೇ ಅವಳ ಫೋನ್ ಕರ್ಕಶವಾಗಿ ರಿಂಗ್ ಆಗ್ತಾ ಇತ್ತು. ಸ್ಕ್ರೀನ್ ಮೇಲೆ ಮ್ಯಾನೇಜರ್ ರಾಘವ್ ಎಂಬ ಹೆಸರು ಕೂಡ ಬರುತ್ತೆ. ಅದನ್ನ ಕಂಡ ತಕ್ಷಣ ಅನ್ವಿತಾಳ ಮುಖದಲ್ಲಿ ನಡುಕ, ಭಯ, ಟೆನ್ಷನ್ ಎಲ್ಲವೂ ಒಂದೇ ಸಲ ಶುರುವಾಗತ್ತೆ. ಅವಳು ಫೋನ್ ಎತ್ತಿ ಹಲೋ ಸರ್ ಎನ್ನುವಷ್ಟರಲ್ಲೇ ಅತ್ತ ಕಡೆಯಿಂದ ರಾಘವನ ದೊಡ್ಡ ದೊಡ್ಡ ಕಿರುಚಾಟ ಶಬ್ದ ಶುರುವಾಗಿತ್ತು. ಹಲೋ ಅನ್ವಿತಾ, ಏನ್ ಅಂದ್ಕೊಂಡಿದ್ಯಾ ನೀನು? ನಿನ್ ಬಗ್ಗೆ, ನಿನ್ ಫ್ಯಾಮಿಲಿ ಡ್ರಾಮಾ ಎಲ್ಲ ಇನ್ನೂ ಮುಗಿಲಿಲ್ವಾ? ಇನ್ನೂ ನಿನ್ನೆ ಇಡೀ ದಿನ ಕೆಲಸ ಮಾಡಿಲ್ಲ, ಇವತ್ತು 9 ಗಂಟೆಯಾದರೂ ಆಫೀಸ್ಗೆ ಬಂದಿಲ್ಲ. ನಿನ್ನಂತಹ ಇರ್ರೆಸ್ಪಾನ್ಸಿಬಲ್ ಹೆಣ್ಮಕ್ಳಿಗೆ ಕೆಲಸ ಕೊಡೋದೇ ನಮ್ಮ ತಪ್ಪು. ಇನ್ನೊಂದು ಗಂಟೆಯಲ್ಲಿ ನಾನು ಇಲ್ಲಿಲ್ಲ ಅಂದರೆ ನಿನ್ನನ್ನು ಟರ್ಮಿನೇಟ್ ಮಾಡಿಬಿಡ್ತೀನಿ, ನೆನ್ಪಿಟ್ಕೋ ಅಂತ ಹೇಳ್ತಾನೆ. ರಾಘವನ ಅಸಭ್ಯ ಮಾತುಗಳು ಫೋನ್ನಿಂದ ಹೊರಬರ್ತಾ ಇದ್ವು. ರೂಮ್ನಲ್ಲಿದ್ದ ಮೌನದಿಂದಾಗಿ ಅಭಿಮನ್ಯುವಿಗೆ ಪ್ರತಿಯೊಂದು ಪದವೂ ಸ್ಪಷ್ಟವಾಗಿಯೇ ಕೇಳಿಸ್ತಾ ಇತ್ತು. ಅನ್ವಿತಾಳ ಕಣ್ಣುಗಳಲ್ಲಿ ನೀರನ್ನೋದು ತುಂಬಿಕೊಳ್ಳುತ್ತೆ. ಅವಳು ಕ್ಷಮೆ ಕೇಳಲು ಹೋಗುವಷ್ಟರಲ್ಲೇ ಅಭಿಮನ್ಯು ಮಿಂಚಿನ ವೇಗದಲ್ಲಿ ಬರ್ತಾನೆ. ಬಂದು ಅವಳ ಕೈಯಲ್ಲಿದ್ದ ಫೋನನ್ನ ಕಿತ್ಕೊಂಡ್ಬಿಡ್ತಾನೆ. ಅವನ ಕಣ್ಣುಗಳು ಸಿಟ್ಟಿನಿಂದ ಕೆಂಪಗಾಗ್ಬಿಟ್ಟಿದ್ವು. ಹಲೋ, ಅಭಿಮನ್ಯುವಿನ ಧ್ವನಿ ಆ ಸಣ್ಣ ರೂಮಿನಲ್ಲಿ ಗುಡುಗಿನಂತೆ ಕೇಳಿಸ್ತು.
ಅತ್ತ ಕಡೆಯಿಂದ ರಾಘವ ಗಲಿಬಿಲಿಯಾಗಿ, ಯಾರಿದು? ಅನ್ವಿತಾಗ್ ಫೋನ್ ಕೊಡಿ ಎಂದು ಅಹಂಕಾರದಿಂದಲೇ ಕೇಳಿದ. ನಾನು ಅವಳ ಗಂಡ ಅಭಿಮನ್ಯು ಮಾತಾಡ್ತಾ ಇರೋದು. ಮೊದಲು ನಿನ್ನ ಭಾಷೆಯನ್ನು ಸರಿ ಮಾಡ್ಕೋ ರಾಘವ್. ಒಬ್ಬ ಮಹಿಳೆ ಹತ್ತಿರ ಹೇಗೆ ಮಾತಾಡಬೇಕೋ, ಹೇಗೆ ವ್ಯವಹರಿಸಬೇಕೋ ಅನ್ನೋ ಸಣ್ಣ ಸಂಸ್ಕಾರ ಕೂಡ ನಿನಗಿಲ್ಲ ಅನ್ಸುತ್ತೆ. ಅನ್ವಿತಾ ಕೆಲಸ ಮಾಡುವುದು ತನ್ನ ಅಸ್ತಿತ್ವಕ್ಕಾಗಿಯೇ ಹೊರತು ನಿನ್ನಂತಹವರ ದರ್ಪ ಸಹಿಸ್ಕೊಳ್ಳೋಕಲ್ಲ ಎಂದು ಅಭಿಮನ್ಯು ತಣ್ಣಗೆ ಆದರೆ ಖಡಕ್ಕಾಗಿ ಉತ್ತರವನ್ನು ಹೇಳ್ತಾನೆ. ರಾಘವ್ ಉಡಾಪೆಯಿಂದ, ನೋಡಿ ಮಿಸ್ಟರ್, ಇದು ಆಫೀಸ್ ಮ್ಯಾಟ್ರು, ಇಲ್ಲಿ ನಿಮ್ಮ ಹಳ್ಳಿ ನ್ಯಾಯ ಎಲ್ಲ ನಡೆಯೋದಲ್ಲ ಎಂದು ಮಾತು ಮುಂದುವರಿಸಲು ಹೋದ. ಅಭಿಮನ್ಯು ಅವನ ಮಾತನ್ನ ಅರ್ಧಕ್ಕೆ ಕತ್ತರಿಸಿದ. ಹಳ್ಳಿ ನ್ಯಾಯನೋ ಅಥವಾ ಇಲ್ಲಿನ ಕಾಯ್ದೆಯೋ ನಿನಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ನಿನ್ನ ಕಂಪನಿಯ ಪಾಲಿಸಿಗಳಲ್ಲಿ ಅನಾರೋಗ್ಯದ ಸಮಯದಲ್ಲಿ ಉದ್ಯೋಗಿಯನ್ನ ಹೀಗೆ ಎದುರಿಸಬೇಕು ಅಂತ ಎಲ್ಲೂ ಬರೆದಿಲ್ಲ ಅನ್ಸುತ್ತೆ. ಈಗ ನಾನು ಈ ಕಾಲ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಅನ್ವಿತಾಗಿ ಜ್ವರ ಇದೆ, ಅವಳಿವತ್ತು ಬರಲ್ಲ. ಇದೇ ಭಾಷೆಯಲ್ಲಿ ನೀನು ಇನ್ನೊಮ್ಮೆ ಅವಳಿಗೆ ಕರೆ ಮಾಡಿದರೆ ನಿನ್ನ ಕಂಪನಿಯ HR ಮುಂದೆ ನಾನು ನಿನ್ನ ಮೇಲೆ ಹರಾಸ್ಮೆಂಟ್ ಕೇಸ್ ಹಾಕಬೇಕಾಗತ್ತೆ. ಹುಷಾರಾಗಿರೋ, ಜಾಗ್ರತೆ ಅಂತ ಹೇಳ್ತಾನೆ. ಅಭಿಮನ್ಯು ಅಷ್ಟೇ ವೇಗವಾಗಿ ಫೋನ್ ಕಟ್ ಮಾಡಿ ಸ್ವಿಚ್ ಆಫ್ ಮಾಡ್ದ. ರೂಮ್ನಲ್ಲಿ ನಿಶಬ್ದ ಆವರಿಸಿತು. ಅನ್ವಿತಾ ಸ್ತಬ್ಧಳಾಗಿ ಕುಳಿತಿದ್ಲು. ಇಷ್ಟು ದಿನ ತಾನು ಒಬ್ಬಳೇ ಹೋರಾಡ್ತಿದ್ದಂತಹ ಆ ಕಾರ್ಪೊರೇಟ್ ಪ್ರಪಂಚದ ಅಹಂಕಾರವನ್ನ ಅಭಿಮನ್ಯು ಒಂದೇ ಒಂದು ನಿಮಿಷದಲ್ಲಿ ಧೂಳಿಪಟ ಮಾಡಿಬಿಡ್ತಾನೆ. ಅವನು ಫೋನನ್ನು ಟೇಬಲ್ ಮೇಲೆ ಇಟ್ಟು ಅನ್ವಿತಾಳ ಕಡೆ ತಿರುಗಿ ಸಮಾಧಾನವಾಗಿ ಹೇಳ್ದ, ಕೆಲಸ ಮಾಡೋದು ಅಂದರೆ ನಿಜವಾಗಿಯೂ ಗುಲಾಮ್ಗಿರಿ ಮಾಡೋದಲ್ಲ ಅನ್ವಿತಾ. ನಿನ್ನನ್ನು ನೀನು ಗೌರವಿಸಿಕೊಳ್ಳೋದನ್ನ ಮೊದಲು ಕಲ್ತ್ಕೊ. ಈ ಕೆಲಸ ಹೋದ್ರೂ ಪರವಾಗಿಲ್ಲ. ನಿನ್ನ ಸ್ವಾಭಿಮಾನಕ್ಕಿಂತ ದೊಡ್ಡದಾ ಇದು? ಯಾವುದೂ ಇಲ್ಲ ನಿನ್ನ ಸ್ವಾಭಿಮಾನಕ್ಕಿಂತ ದೊಡ್ಡದು. ಅನ್ವಿತಾಳಿಗೆ ಅದು ಅರ್ಥವಾಯಿತು. ತಾನು ಬಲವಂತದ ಮದುವೆಯಾಗಿದ್ದು ಒಬ್ಬ ಅಹಂಕಾರಿ ವ್ಯಕ್ತಿಯನ್ನಲ್ಲ, ಬದಲಾಗಿ ತನ್ನನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಬಲ್ಲಂತಹ ಒಬ್ಬ ರಕ್ಷಕನನ್ನ ಅಂತ. ತನ್ನ ತಂದೆಗೆ ಬೈದಿದ್ದು ಉಂಟು, ನೀನು ತಂದೆಯಾಗೋಕ್ಕೆ ಲಾಯಕ್ಕೆ ಇಲ್ಲ, ನೀನು ಒಬ್ಬ ಮನುಷ್ಯನೇ ಅಲ್ಲ, ಎಂತಹ ವ್ಯಕ್ತಿಗೆ ತನ್ನನ್ನು ಮದುವೆ ಮಾಡಿಕೊಟ್ಟಿದೀಯಾ ಅಂತ. ಬೆಂಗಳೂರಿನ MG ರೋಡು ಸಂಜೆ ಹೊತ್ತು ದೀಪಾಲಂಕಾರಗಳಿಂದ ಕಂಗೊಳಿಸ್ತಾ ಇತ್ತು. ಜ್ವರದಿಂದ ಚೇತರಿಸ್ಕೊಂಡಿದ್ದಂತಹ ಅನ್ವಿತಾಳಿಗೆ ಹೊರಗಿನ ಗಾಳಿ ತುಂಬ ಹಿತವಾಗಿತ್ತು. ಅಭಿಮನ್ಯು ಅವಳ ಪಕ್ಕದಲ್ಲೇ ಹೆಜ್ಜೆ ಹಾಕ್ತಿದ್ದ. ಇಬ್ಬರ ನಡುವೆ ಹೆಚ್ಚಿನ ಮಾತಿಲ್ಲದಿದ್ರೂ ಒಂದು ಸುಂದರವಾದ ಮೌನ ಇತ್ತು. ಅನ್ವಿತಾ, ಅಲ್ಲಿ ನೋಡು ಐಸ್ ಕ್ರೀಮ್ ಪಾರ್ಲರ್, ಹೋಗೋಣ್ವಾ? ಅಭಿಮನ್ಯು ಕೇಳ್ದ. ಅನ್ವಿತಾ ನಗುತ್ತಾ ಸರಿ ಅಂತ ಅಂದ್ಲು. ಇಬ್ಬರು ಪಾರ್ಲರ್ನತ್ತ ನಡೆತಿದ್ದಾಗ ಎದುರಿನಿಂದ ಬಂದ ವ್ಯಕ್ತಿಯನ್ನು ನೋಡಿ ಅನ್ವಿತಾಳ ಹೆಜ್ಜೆಗಳು ಅಲ್ಲಿಗೆ ಸ್ತಬ್ಧವಾದವು. ಕೈಯಲ್ಲಿದ್ದ ಬ್ಯಾಗ್ ನೆಲಕ್ಕೆ ಬೀಳುವಂತಾಯಿತು. ಅವಳ ಮುಖದ ಬಣ್ಣ ಕ್ಷಣಾರ್ಧದಲ್ಲೇ ಬೀಳ್ಚಿಕೊಳ್ಳುತ್ತೆ. ಎದುರುಗಿದ್ದವನು ವರುಣ್, ಅನ್ವಿತಾಳ ಕಾಲೇಜು ದಿನಗಳ ಪ್ರೇಮಿ. ಯಾವುದೇ ಮುನ್ಸೂಚನೆ ನೀಡದೆ ಅವಳನ್ನ ಬಿಟ್ಟು ಹೋದವನು. ಅನ್ವಿತಾ, ನೀನಾ ಇದು? ವರುಣ್ ಆಶ್ಚರ್ಯದಿಂದ ಕೇಳುತ್ತಾ ಹತ್ತಿರ ಬಂದ. ಅನ್ವಿತಾಳಿಗೆ ಏನು ಮಾತನಾಡಬೇಕು ಅಂತಾನೆ ತೋಚಲಿಲ್ಲ. ಅವಳ ಗಂಟಲು ಒಣಗಿದ. ಪಕ್ಕದಲ್ಲೇ ಇದ್ದ ಅಭಿಮನ್ಯು ಇಬ್ಬರ ಮುಖವನ್ನು ಮೇಮಿಕ ಅಂತ ನೋಡ್ತಾನೆ. ಅವನಿಗೆ ಏನೋ ಸರಿ ಇಲ್ಲ ಅಂತ ಆವಾಗಲೇ ಅನ್ನಿಸ್ತು. ವರುಣ್, ನೀವಿಲ್ಲಿ? ಅನ್ವಿತಾಳ ಧ್ವನಿ ಸ್ವಲ್ಪ ನಡಕ್ತಾನೆ ಇತ್ತು. ಹೌದು, ನಾನು ಕಳೆದ ವಾರವಷ್ಟೇ ಲಂಡನ್ನಿಂದ ವಾಪಸ್ ಬಂದೆ. ನಿನಗೆ ಫೋನ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದ್ದೀನಿ, ಆದರೆ ನಿನ್ನ ನಂಬರೇ ಸಿಗಲಿಲ್ಲ ನೋಡು. ಹೇಗಿದೆಯಾ? ವರುಣ್ ಅವಳ ಕೈ ಹಿಡಿಯಲು ಹೋದ. ಅನ್ವಿತಾ ತಕ್ಷಣ ಹಿಂದೆ ಸರಿದು ಅಭಿಮನ್ಯುವಿನ ಪಕ್ಕದಲ್ಲೇ ನಿಂತ್ಕೊಂಡ್ಳು. ವರುಣ್, ಇದು ನನ್ನ ಗಂಡ ಅಭಿಮನ್ಯು ಅಂತ ಅಂದ್ಲು. ವರುಣ್ ಮುಖದಲ್ಲಿ ಒಂದು ಕ್ಷಣ ವಿಷಾದ ಅನ್ನೋದು ಮೂಡುತ್ತೆ. ಅವನು ಅಭಿಮನ್ಯುವಿನತ್ತ ನೋಡಿ, ಓಹೋ ಹಲೋ, ನಾನು ವರುಣ್, ಅನ್ವಿತಾಳ ಹಳೆಯ ಬಾಯ್ ಫ್ರೆಂಡ್ ಎಂದು ಹಸ್ತಲಾಘವ ಮಾಡಲು ಹೋದ. ಅಭಿಮನ್ಯು ತುಂಬ ಗಂಭೀರವಾಗಿ ವರುಣನ್ನು ನೋಡಿದ. ಒಬ್ಬ ಗಂಡನಿಗೆ ತನ್ನ ಹೆಂಡತಿ ಕಣ್ಣಲ್ಲಿರೋ ಆತಂಕ ಕಂಡ ತಕ್ಷಣ ಅದು ಕೇವಲ ಫ್ರೆಂಡ್ ಅಲ್ಲ ಅನ್ನೋದು ಖಂಡಿತ ಆಗ್ಲೇ ಅರ್ಥವಾಗಿ ಹೋಗಿತ್ತು. ಅವನು ವರುಣ್ನ ಕೈ ಕುಲುಕದೆ ಅನ್ವಿತಾಳ ಹೆಗಲ ಮೇಲೆ ಕೈ ಇಟ್ಟು ತನ್ನತ್ತ ಎಳೆದುಕೊಳ್ತಾನೆ. ಹಲೋ ವರುಣ್, ಅನ್ವಿತಾ ಸದ್ಯಕ್ಕೆ ತುಂಬ ಹುಷಾರಿಲ್ಲ, ನಾವು ಮನೆಗೆ ಹೋಗಬೇಕು. ಅಭಿಮನ್ಯುವಿನ ಧ್ವನಿಯಲ್ಲಿ ಒಂದು ರೀತಿಯ ಅಧಿಕಾರ ಅನ್ನೋದು ಎದ್ದು ಕಾಣ್ತಾ ಇತ್ತು. ವರುಣ್ ಏನೋ ಹೇಳಲು ಹೋದ್ರೂ ಅಭಿಮನ್ಯು ಅದಕ್ಕೆ ಅವಕಾಶವನ್ನ ಕೊಡಕ್ಕೆ ಹೋಗಲ್ಲ. ಅನ್ವಿತಾಳನ್ನ ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಕಾರ್ ಹತ್ತಿದ ಮೇಲೆ ಇಡೀ ದಾರಿಯುದ್ದಕ್ಕೂ ಅನ್ವಿತಾ ಒಂದು ಮಾತು ಕೂಡ ಆಡಲಿಲ್ಲ. ಅವಳ ಕಣ್ಣಲ್ಲಿ ಹನಿಗಳು ಮಾತ್ರ ಜನುಗ್ತಾ ಇದ್ವು. ತಾನು ಮಾಡಿದ ಅಪರಾಧದ ಭಾವನೆ ಅವಳ ಮನಸ್ಸಲ್ಲಿ ಎದ್ದು ಕಾಡ್ತಾ ಇತ್ತು. ಪೇಜಿಗೆ ಬಂದ ಮೇಲೆ ಅಭಿಮನ್ಯು ಕೇಳ್ದ, ಅವನು ಯಾರು ಅನ್ನೋದು ನನಗೆ ಮುಖ್ಯ ಅಲ್ಲ ಅನ್ವಿತಾ, ಆದರೆ ಅವನು ಯಾಕೆ ಹೋದ ಅನ್ನೋದು ನಿನಗೆ ನೆನಪಿರಲಿ.
ನಿನ್ನ ಕಣ್ಣಲ್ಲಿ ನೀರು ತರೋ ಪ್ರತಿಯೊಬ್ಬನು ನಿನಗೆ ಅಪರಿಚಿತನೇ ಆಗಿರಬೇಕು. ಅಭಿಮನ್ಯು ಹಳ್ಳಿಗೆ ವಾಪಸ್ ಹೋದ ಮೇಲೆ ಅನ್ವಿತಾ ಮರಳಿ ಕೆಲಸಕ್ಕೆ ಸೇರಿದ್ಲು. ಜೀವನ ಏನೋ ಸುಗಮವಾಗಿ ಹೋಗ್ತಾ ಇದೆ ಎನ್ನುವಷ್ಟರಲ್ಲೇ ವರುಣನ ಕಾಟ ಅನ್ನೋದು ಮತ್ತೆ ಶುರುವಾಗುತ್ತೆ. ಅದು ಅವತ್ತು ಕೆಲಸ ಮುಗಿಸಿ ಪಿಜಿಗೆ ಬಂದ ಅನ್ವಿತಾಳ ಫೋನ್ ಸತತವಾಗಿಯೇ ರಿಂಗ್ ಆಗ್ತಾ ಇತ್ತು. ಅಪರಿಚಿತ ನಂಬರ್ ಎಂದು ಎತ್ತಿದಾಗ ಅತ್ತ ಕಡೆಯಿಂದ ವರುಣ ಧ್ವನಿ ಅನ್ನೋದು ಕೇಳಿಸುತ್ತೆ. ಅನ್ವಿತಾ ಒಂದೇ ಒಂದು ಸಲ ನನ್ನ ಜೊತೆ ಮಾತಾಡು, ನನ್ನ ಮಾತು ಕೇಳು. ನಿನ್ನನ್ನು ಬಿಟ್ಟು ಹೋಗಿದ್ದು ನನ್ನ ಜೀವನದ ಅತಿ ದೊಡ್ಡ ತಪ್ಪು. ಅದನ್ನು ನಾನು ಯಾವತ್ತೂ ಕೂಡ ಒಪ್ಕೊಳ್ತೀನಿ. ಇಂದಿಗೂ ನಾನು ನಿನ್ನನ್ನೇ ಪ್ರೀತಿಸ್ತಾ ಇದ್ದೀನಿ. ಆ ಹಳ್ಳಿ ಗಂಡನ ಜೊತೆ ನಿನ್ನ ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗಬೇಡ. ನಾವು ಮತ್ತೆ ಒಂದಾಗೋಣ ಬಾ. ನಾವು ಮತ್ತೆ ಲಂಡನ್ಗೆ ಹೊಂಟೋಗೋಣ. ಅಲ್ಲಿ ಹೋಗಿ ಹೊಸ ಜೀವನವನ್ನು ಶುರು ಮಾಡೋಣ. ಅಲ್ಲಿ ನಮ್ಮನ್ನು ಹೇಳೋರು ಕೇಳೋರು ನಮ್ಮನ್ನು ಚುಚ್ಚಿ ಮಾತಾಡೋರು ಯಾರೂ ಇಲ್ಲ ಎಂದು ವರುಣ್ ಪೀಡಿಸಲು ಶುರು ಮಾಡ್ತಾನೆ. ಅವಳ ತಲೆಯಲ್ಲಿ ಇಲ್ಲ ಸಲ್ಲದ ಕೆಟ್ಟ ಕೆಟ್ಟ ಯೋಚನೆಗಳನ್ನು ಐಡಿಯಾಗಳನ್ನು ತುಂಬೋಕೆ ಶುರು ಮಾಡ್ದ. ಅನ್ವಿತಾಳ ಕೈಕಾಲುಗಳು ನಡುಗೋಕೆ ಶುರು ಮಾಡಿದ್ವು. ನೋಡು ವರುಣ್, ನೀನು ಮಾಡಿದ್ದು ನಂಬಿಕೆ ದ್ರೋಹ. ಈಗ ನಾನು ಇನ್ನೊಬ್ಬನ ಹೆಂಡತಿ. ಈ ರೀತಿ ಫೋನ್ ಮಾಡಿ ನನ್ನ ಸಂಸಾರ ಹಾಳು ಮಾಡಬೇಡ ಎಂದು ಫೋನ್ ಕಟ್ ಮಾಡ್ತಾಳೆ. ಆದರೆ ವರುಣ್ ಸುಮ್ಮನೆ ಆಗ್ಬೇಕಲ್ಲ. ಆಗ್ಲಿಲ್ಲ. ಮೆಸೇಜುಗಳ ಸುರಿಮಳೆಯನ್ನೇ ಹರಿಸ್ತಾ ಹಳೆಯ ಫೋಟೋಗಳನ್ನು ಕಳಿಸಿ ಬೆದರಿಸ್ತಾ ಬೆದರಿಸುವ ಹಂತಕ್ಕೂ ಹೋದ. ಅಲ್ಲಿಗೆ ಅಭಿಮನ್ಯುವಿನ ಎಂಟ್ರಿ ಆಗ್ಲೇಬೇಕು. ಇಲ್ಲಾಂದ್ರೆ ಕತೆ ಬೇರೆನೇ ತಿರುವು ಪಡ್ಕೊಳ್ತಾ ಇತ್ತು. ಅನ್ವಿತಾಳ ಧ್ವನಿಯಲ್ಲಿ ಏನೋ ಒಂದು ಬದಲಾವಣೆ ಇತ್ತು. ಅದನ್ನು ಅರಿತ ಅಭಿಮನ್ಯು ಅವಳಿಗೆ ತಿಳಿಸ್ದೇನೆ ಮತ್ತೆ ಬೆಂಗಳೂರಿಗೆ ಬಂದಿದ್ದ. ಪಿಜಿಯ ಹೊರಗೆ ಅನ್ವಿತಾ ಫೋನ್ನಲ್ಲಿ ವರುಣ್ಗೆ ಬೈತಾ ಇರೋದನ್ನ ಅವನು ಗಮನಿಸಿದ್ದ. ಅನ್ವಿತಾ ಅಳುತ್ತಾ, ವರುಣ್ ದಯವಿಟ್ಟು ನನ್ನನ್ನು ಬಿಟ್ಬಿಡ್ತೀಯಾ? ನನ್ನ ಗಂಡನಿಗೆ ಇದು ಗೊತ್ತಾದ್ರೆ ಅವರು ನನ್ನನ್ನು ಸಂಶಯ ಪಡ್ತಾರೆ ಎನ್ನುತ್ತಿದ್ದಾಗಲೇ ಅಭಿಮನ್ಯು ಅವಳ ಹಿಂದಿನಿಂದ ಬಂದು ಫೋನನ್ನು ಕಿತ್ಕೊಂಡ್ಬಿಡ್ತಾನೆ. ಅನ್ವಿತಾ ತಕ್ಷಣ ಬೆಚ್ಚಿ ಬಿದ್ಲು. ಅಭಿಮನ್ಯುವಿನ ಮುಖದಲ್ಲಿ ಆ ದಿನ ಕಾಣ್ತಾ ಇದ್ದಂತಹ ಅಧಿಕಾರ ಹೋಗಿ ರೌದ್ರಾವತಾರವಾಗಿತ್ತು. ಅವನು ವರುಣ್ಗೆ ಫೋನ್ ಮಾಡಿ ಒಂದೇ ಒಂದು ಮಾತು ಹೇಳಿದ. ವರುಣ್, ಸಂಜೆ 6 ಗಂಟೆಗೆ ಕಬ್ಬನ್ ಪಾರ್ಕ್ ಹತ್ರ ಬಾ. ನೀನು ಪ್ರೀತಿಸ್ತಿರೋದು ಯಾರನ್ನ ಅಥವಾ ನಿನಗೆ ಬೇಕಿರೋದು ಯಾವುದನ್ನೋ ನಾವಿಬ್ಬರು ಮಾತಾಡಿ ಫೈನಲ್ ಮಾಡ್ಕೊಬಿಡೋಣ ಅಂತ ಹೇಳಿ ಬಿಡ್ತಾನೆ. ಕಬ್ಬನ್ ಪಾರ್ಕ್ ಮರಗಳ ಕೆಳಗೆ ವರುಣ್ ಅಹಂಕಾರದಿಂದ ಕಾಯ್ತಾ ಕುಳಿತಿದ್ದಾನೆ. ಅಭಿಮನ್ಯು ಅಲ್ಲಿಗೆ ಬಂದಾಗ ವರುಣ್ ನಗುತ್ತಾ ಹೇಳಿದ್ದ, ನೋಡು ಅಭಿಮನ್ಯು, ಅನ್ವಿತಾ ನನ್ನನ್ನು ಪ್ರೀತಿಸ್ತಾ ಇದ್ಲು. ಅವಳು ಇವತ್ತಿಗೂ ನನ್ನವಳೆ. ನೀನು ಸುಮ್ಮನೆ ಮಧ್ಯ ಬಂದು ಅವಳ ಲೈಫ್ನ ನಿಜವಾಗ್ಲೂ ಹಾಳು ಮಾಡಿಬಿಟ್ಟೆ. ಅಭಿಮನ್ಯು ಶಾಂತವಾಗಿ ವರುಣ್ನ ಹತ್ತಿರ ಹೋದ. ಪ್ರೀತಿ ಅಂದರೆ ಏನು ಅಂತ ನಿನಗೆ ಗೊತ್ತಾ ವರುಣ್? ಕಷ್ಟ ಬಂದಾಗ ಕೈ ಬಿಟ್ಟು ಹೋಗೋದು ಪ್ರೀತಿ ಅಲ್ಲ. ಅವಳು ಒಬ್ಬಳೇ ಇರುವಾಗ ಕಿರುಕುಳ ಕೊಡೋದು ಪ್ರೀತಿ ಅಲ್ಲ. ನೀನು ಅನ್ವಿತಾಳನ್ನ ಪ್ರೀತಿಸ್ತಾ ಇಲ್ಲ, ಅವಳು ನಿನಗೆ ಸಿಗಲಿಲ್ಲ ಅನ್ನೋ ಈಗೋ ಇದೆಯಲ್ಲ, ಅದು ನಿನಗೆ ತುಂಬ ದೊಡ್ಡದಾಗಿದೆ. ಅದು ನಿನ್ನನ್ನು ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಸೋಕೆ ತಯಾರಾಗಿದೆ. ವರುಣ್ ಸಿಟ್ಟಿನಿಂದ ಅಭಿಮನ್ಯುವಿನ ಶಾರ್ಟ್ ಹಿಡಿಯಲು ಹೋದ. ಆದರೆ ಅಭಿಮನ್ಯು ಅವನ ಕೈಯನ್ನು ಬಿಗಿಯಾಗಿ ಹಿಡಿದು ಹಿಂದಕ್ಕೆ ತಿರುಗಿಸ್ದ. ಇನ್ನು ಮುಂದೆ ನೀನು ಅನ್ವಿತಾಗೆ ಒಂದೇ ಒಂದು ಮೆಸೇಜ್ ಮಾಡಿದ್ರು ಲಂಡನ್ ಕತೆ ಬಿಡು. ನಿನ್ನ ಬೆಂಗಳೂರಿನ ಪೊಲೀಸ್ ಸ್ಟೇಷನಲ್ಲೇ ಇರಬೇಕಾಗುತ್ತೆ. ಇದು ಬಲವಂತದ ಮದುವೆಯಾಗಿದ್ರು ಅನ್ವಿತಾ ಈ ಮನೆಯ ಗೌರವ. ಅವಳ ಮೇಲೆ ಕಣ್ಣು ಹಾಕೋ ಮೊದಲು ನಿನ್ನ ಯೋಗ್ಯತೆ ಏನು ಅಂತ ಯೋಚಿಸು. ಅಭಿಮನ್ಯುವಿನ ಆ ದಾಟಿ ಮತ್ತು ಧೈರ್ಯ ಕಂಡ ವರುಣ್ ನಿಜವಾಗಿಯೂ ಒಂದು ಕ್ಷಣ ಬೆವೆತು ಹೋದ. ಹಾಗೆ ಅಲ್ಲಿಂದ ಮಾತಾಡದೆ ಓಡಿ ಹೋಗ್ತಾನೆ. ಹಿಂದೆಯೇ ಮರದ ಮರೆಯಲ್ಲಿ ನಿಂತು ಇದನ್ನೆಲ್ಲ ನೋಡ್ತಾ ಇರೋ ಅನ್ವಿತಾಳ ಕಣ್ಣಲ್ಲಿ ಭಕ್ತಿ ಮತ್ತು ಪ್ರೀತಿ ಅನ್ನೋದು ಒಟ್ಟಿಗೆ ಮೂಡುತ್ತೆ. ತನ್ನ ಗತಕಾಲದ ಸಂಶಯ ಪಡೆದ ತನ್ನ ರಕ್ಷಣೆಗಾಗಿ ನಿಂತ ಈ ಮನುಷ್ಯನೇ ತನ್ನ ನಿಜವಾದ ಜೀವನ ಸಂಗಾತಿ ಎಂದು ಅವಳು ನಿರ್ಧರಿಸ್ತಾಳೆ. ವರುಣ್ನ ವಿಷಯ ಬೆಂಗಳೂರಿನಲ್ಲೇ ಮುಗಿತು ಅಂದ್ಕೊಂಡಿದ್ದ ಅನ್ವಿತಾ ಮತ್ತು ಅಭಿಮನ್ಯುಗೆ ದೊಡ್ಡ ಆಘಾತ ಅನ್ನೋದು ಕಾದಿತ್ತು. ವರುಣ್ ಸೇಡನ್ನ ತೀರಿಸಿಕೊಳ್ಳಲು ಅನ್ವಿತಾ ಮತ್ತು ತನ್ನ ಕಾಲೇಜಿನಲ್ಲಿ ಜೊತೆಗಿದ್ದಂತಹ ಕೆಲವು ಫೋಟೋಗಳನ್ನು ಅನ್ವಿತಾಳ ಮಾವ ಮೀನ್ಸ್ ಅಭಿಮನ್ಯುವಿನ ತಂದೆ ರಾಮಕೃಷ್ಣನ್ ಅವರಿಗೆ ಕೊರಿಯರ್ ಮಾಡೇ ಬಿಟ್ಟಿದ್ದ. ಆತ ನೋಡಿದರೆ ಗ್ರಾಮದ ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದ. ರಾಮಕೃಷ್ಣಪ್ಪನವರಿಗೆ ಆ ಫೋಟೋಗಳು ಸಿಕ್ಕಾಗ ಅವರ ಕೋಪ ಅನ್ನೋದು ನೆತ್ತಿಗೇರಿತ್ತು. ಅವರು ತಕ್ಷಣ ಅನ್ವಿತಾ ಮತ್ತು ಅಭಿಮನ್ಯುವನ್ನ ಊರಿಗೆ ಬರ ಹೇಳಿದ್ರು. ಅವರು ಮನೆಗೆ ಕಾಲಿಟ್ಟಾಗ ವಾತಾವರಣ ಸ್ಮಶಾನ ಮೌನದಿಂದ ಕೂಡಿತ್ತು. ಅಜಾರದಲ್ಲಿ ರಾಮಕೃಷ್ಣಪ್ಪನವರು ಗಂಭೀರವಾಗಿ ಕುಳಿತಿದ್ರು. ಪಕ್ಕದಲ್ಲಿ ಅತ್ತೆ ಪ್ರೇಮ ಕಣ್ಣೀರನ್ನ ಹಾಕ್ತಿದ್ರು. ಅನ್ವಿತಾಳ ತಂದೆಯನ್ನ ಅಲ್ಲಿಗೆ ಕರೆಸಲಾಗಿತ್ತು. ಏನಿದು ಅನ್ವಿತಾ ಎನ್ನುತ್ತಾ ರಾಮಕೃಷ್ಣಪ್ಪನವರು ಆ ಫೋಟೋಗಳನ್ನ ಟೇಬಲ್ ಮೇಲೆ ಎಸೆದ್ರು. ಅನ್ವಿತಾ ಆ ಫೋಟೋಗಳನ್ನ ನೋಡಿ ದಿಗ್ಗಲುಗೊಂಡ್ಲು.
ಅವಳು ಏನೋ ಹೇಳಲು ಹೋಗುವಷ್ಟರಲ್ಲಿ ಅವಳ ತಂದೆ ಅಸಹಾಯಕತೆಯಿಂದ ತಲೆಯನ್ನ ತಗ್ಸಿದ್ರು. ರಾಮಕೃಷ್ಣಪ್ಪನವರು ಮಾತ್ರ ಹುಲಿಯಂತೆ ಹಬ್ಬರಿಸಿದ್ರು. ನಮ್ಮ ಮನೆತನದ ಗೌರವ ಮಣ್ಣು ಪಾಲ್ ಮಾಡಿದ ಈ ಹುಡುಗಿ ಇವಳ ಗತಕಾಲ ಇಷ್ಟು ಕೊಳಕಾಗಿದೆ ಅಂತ ಗೊತ್ತಿದ್ರೆ ನಾನು ಈ ಮದುವೆಗೆ ಹೋಗ್ತಾ ಇರಲಿಲ್ಲ. ಅಭಿಮನ್ಯು, ನೀನು ಇವಳ ಪರವಾಗಿ ಬೆಂಗಳೂರಿನಲ್ಲಿ ವಾದ ಮಾಡ್ತಿದ್ಯಾ? ಇವತ್ತು ಇವಳು ಈ ಮನೆ ಬಿಟ್ಟು ಹೋಗ್ಬೇಕು. ತಕ್ಷಣ ಅನ್ವಿತಾಳ ಪ್ರಪಂಚವೇ ಕುಸಿದಂತೆ ಭಾಸವಾಗಿ ಹೋಗುತ್ತೆ. ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಾ, ಮಾವಯ್ಯ, ಅದು ಹಳೆಯ ವಿಷಯ, ಈಗ ನನಗೂ ಅದಕ್ಕೂ ಅವನಿಗೂ ಸಂಬಂಧ ಇಲ್ಲ ಎಂದು ಅಳತೊಡಗಿದ್ಲು. ಆದರೆ ಯಾರೂ ಅವಳ ಮಾತನ್ನ ಕೇಳುವ ಸ್ಥಿತಿಯಲ್ಲಿ ಖಂಡಿತ ಇರಲಿಲ್ಲ. ಕೊನೆಗೂ ಅಭಿಮನ್ಯು ಒಂದು ನಿರ್ಧಾರವನ್ನ ಮಾಡೇ ಬಿಡ್ತಾನೆ. ಅದು ಎಲ್ಲರನ್ನ ಕಂಗಾಲಾಗಿಸುತ್ತೆ. ಎಲ್ಲರೂ ಅನ್ವಿತಾಳನ್ನ ದೂರ್ತಾ ಇದ್ದಾರೆ, ಬೈತಾ ಇದ್ದಾರೆ. ಅಭಿಮನ್ಯು ನಿಧಾನವಾಗಿ ಅನ್ವಿತಾಳ ಪಕ್ಕಕ್ಕೆ ಬಂದು ನಿಂತ್ಕೊಳ್ತಾನೆ. ಅವನು ತನ್ನ ತಂದೆಯ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ದ, ಅಪ್ಪ, ಈ ಫೋಟೋಗಳು ಹಳೆಯವು ಅಂತ ನನಗೂ ಗೊತ್ತು, ನಿನಗೂ ಗೊತ್ತು. ಅನ್ವಿತಾ ನನಗಿಂತ ಮುಂಚೆ ಯಾರನ್ನೋ ಪ್ರೀತಿಸ್ತಾ ಇದ್ಲು ಅನ್ನೋದು ಅಪರಾಧ ಖಂಡಿತ ಅಲ್ಲ. ಅವಳು ನನಗೆ ಮೋಸ ಮಾಡಿಲ್ಲ ಅಪ್ಪ. ಅಭಿಮನ್ಯು, ನಿನಗೆ ಬುದ್ಧಿ ಇಲ್ವಾ? ಇಡೀ ಊರು ನಮ್ಮನ್ನ ನೋಡಿ ನಗುತ್ತೆ ಕಣೋ. ರಾಮಕೃಷ್ಣಪ್ಪನವರ ಧ್ವನಿ ಏರಿತ್ತು. ಊರ್ ನಗುತ್ತೆ ಅಂತ ಒಬ್ಳು ಅಪ್ಪಡ ಪ್ರಾಮಾಣಿಕ ಹುಡುಗಿಯ ಬದುಕನ್ನ ನಾನು ಬಲಿ ಕೊಡಲ್ಲ ಅಪ್ಪ. ಈ ಫೋಟೋಗಳನ್ನ ಕಳಿಸಿದವನು ಒಬ್ಬ ವಿಕೃತ ಕಾಮಿ. ಅವನು ತನ್ನ ಸ್ವಾರ್ಥಕ್ಕೆ ಈ ರೀತಿ ಮಾಡಿದ್ದಾನೆ. ನನ್ನ ಹೆಂಡತಿಯ ಗತಕಾಲ ಏನೇ ಇರಲಿ, ಅವಳ ಭವಿಷ್ಯ ನನ್ನ ಜೊತೆಗಿದೆ. ಅವಳನ್ನ ಈ ಮನೆಯಿಂದ ಹೊರಗೆ ಹಾಕೋದು ಅಂದ್ರೆ ನನ್ನನ್ನ ಹಾಕ್ತಾಗೆ ಎಂದು ಅಭಿಮನ್ಯು ಖಂಡಿತವಾಗಿ ಹೇಳ್ತಾನೆ. ಅಪ್ಪನ ಮುಂದೆ ಇಷ್ಟು ಜೋರಾಗಿ ಮಾತಾಡಿದ್ದೆ ಇದೇ ಮೊದಲು ಆತ. ಇಡೀ ಮನೆಯವರು ಸ್ತಬ್ಧರಾದ್ರು. ಅನ್ವಿತಾ ತನ್ನ ಗಂಡನ ಈ ಅವತಾರವನ್ನ ನೋಡಿ ಮೂಕ ವಿಸ್ಮಿತಳಾದ್ಲು. ತನ್ನ ತಂದೆಯೇ ತನ್ನನ್ನು ಸಂಶಯ ಪಡುತ್ತಿರುವಾಗ ತಾನೇ ಬೇಡವೆಂದು ದೂರ ತಳ್ಳಿದ ಗಂಡ ತನ್ನ ಬೆನ್ನೆಲುಬಾಗಿ ನಿಂತಿದ್ದು ಅವಳ ಮನಸ್ಸನ್ನೇ ಬದಲಾಯಿಸ್ಬಿಡತ್ತೆ. ಅತ್ತೆ ಪ್ರೇಮ ಕೂಡ ಧೈರ್ಯ ಮಾಡಿದ್ರು, ತಂದ್ಕೊಂಡು ಮಾತಾಡಿದ್ರು. ಹೌದು, ಇಷ್ಟು ದಿನ ಈ ಮನೆಯ ಮಾನ ಮರ್ಯಾದೆ ಅಂತ ನಾನು ನನ್ನ ಕನಸುಗಳನ್ನೆಲ್ಲ ಬಲಿ ಕೊಟ್ಟೆ. ಈಗ ನನ್ನ ಮಗ ಸರಿಯಾದ ಹಾದಿಯಲ್ಲೇ ಇದ್ದಾನೆ. ಅನ್ವಿತಾ ಎಲ್ಲಿನೂ ಹೋಗಲ್ಲ. ವರುಣ್ ಕಳಿಸಿದ ಆ ಫೋಟೋಗಳು ಕೇವಲ ರಾಮಕೃಷ್ಣಪ್ಪನವ್ರ ಮನೆಗೆ ಸೀಮಿತವಾಗಲಿಲ್ಲ. ಕುತಂತ್ರಿ ವರುಣ್ ಆ ಫೋಟೋಗಳನ್ನ ಗ್ರಾಮದ ಕೆಲವು ಪ್ರಮುಖ ವ್ಯಕ್ತಿಗಳಿಗೂ ವಾಟ್ಸಪ್ ಮಾಡಿದ್ದ. ಅಷ್ಟೇ, ಬೆಂಕಿಗೆ ತುಪ್ಪ ಸುರಿದ ಹಾಗಾಯ್ತು. ರಾಮಕೃಷ್ಣಪ್ಪನವರು ಸೊಸೆ ಹಳ್ಳಿಯ ಗೌರವ ಕಳೆದ್ಲು ಎಂಬ ಮಾತು ಹಾಲಿನ ಡೈರಿಯಿಂದ ಹಿಡಿದು ದೇವಸ್ಥಾನದ ಕಟ್ಟಿಯವರೆಗೂ ಹಬ್ಬಿಬಿಡುತ್ತೆ. ಗ್ರಾಮದ ಗೌಡರು ಮತ್ತು ಹಿರಿಯರು ಸೇರಿ ಪಂಚಾಯಿತಿ ಕರೆಯಲು ನಿರ್ಧಾರ ಮಾಡ್ತಾರೆ. ಇದು ಅನ್ವಿತಾಳಿಗೆ ಬಾಣಲಿಯಿಂದ ಒಲೆಗೆ ಬಿದ್ದಂಗಾಗುತ್ತೆ. ಅಭಿ, ನಾವು ಪಂಚಾಯಿತಿಗೆ ಹೋಗೋದು ಬೇಡ, ಅವರು ನನ್ನನ್ನು ಅವಮಾನಿಸ್ತಾರೆ, ಅನ್ವಿತಾ ಅಳುತ್ತಾ ಹೇಳಿದ್ಲು. ಅಭಿಮನ್ಯು ಮಾತ್ರ ಅವಳ ಕೈಯನ್ನ ಬಿಗಿಯಾಗಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ, ನೀನ್ ಖಂಡಿತ ತಪ್ಪು ಮಾಡಿಲ್ಲ ಅನ್ವಿತಾ. ತಲೆ ತಗ್ಗಿಸಿ ಕುಳಿತರೆ ಅದು ನಿನ್ನ ತಪ್ಪು ಅಂತ ಅವ್ರು ನಂಬ್ತಾರೆ. ನೀನು ಸುಮ್ಮನಿದ್ರೆ ಇದೇ ಸತ್ಯ ಅನ್ನೋದು ಸಾಬೀತಾಗ್ಬಿಡತ್ತೆ. ತಲೆ ಎತ್ತಿ ನಡೆ. ನಿನ್ನ ಹಿಂದೆ ನಿನ್ನ ಗಂಡ ಇದ್ದಾನೆ. ಅಶ್ವತ್ಥ ಮರದ ಕೆಳಗೆ ನಡೆದ ಅಗ್ನಿ ಪರೀಕ್ಷೆ ತುಂಬಾ ಕೆಟ್ಟದಾಗಿತ್ತು. ಊರಿನ ಅಶ್ವತ್ಥ ಮರದ ಕೆಳಗೆ ಪಂಚಾಯಿತಿಯನ್ನ ಸೇರಿಸಲಾಗಿತ್ತು. ಇಡೀ ಊರಿನ ಜನ ಅಲ್ಲಿ ನೆರೆದಿದ್ರು. ಮಧ್ಯದಲ್ಲಿ ಗ್ರಾಮದ ಗೌಡ್ರು ಗಂಭೀರವಾಗಿ ಕುಳಿತಿದ್ರು. ಅನ್ವಿತಾ ಮತ್ತು ಅಭಿಮನ್ಯು ಅಲ್ಲಿಗೆ ಬಂದಾಗ ಜನರ ಚುಚ್ಚು ಮಾತುಗಳು ಕೇಳಿ ಬರ್ತಾ ಇದ್ವು. ಗೌಡರು ಗಂಟಲನ್ನ ಸರಿಪಡಿಸ್ಕೊಂಡು ಮಾತನ್ನ ಆರಂಭಿಸಿದ್ರು. ರಾಮಕೃಷ್ಣಪ್ಪ, ನಿಮ್ಮ ಮನೆತನ ಅಂದ್ರೆ ಈ ಊರಿಗೆ ಒಂದು ಮರ್ಯಾದೆ ಇದ್ದ ಹಾಗೆ. ಆದ್ರೆ ನಿಮ್ ಸೊಸೆ ಮಾಡಿರೋ ಈ ಕೆಲಸ ಇಡೀ ಊರಿಗೆ ಕಪ್ಪು ಚುಕ್ಕೆ. ಈ ಊರಿನ ಗೌಡರ ಸೊಸೆ ಅಂದ್ರೆ ಹೇಗಿರ್ಬೇಕು? ಈ ಫೋಟೋಗಳನ್ನ ನೋಡಿದ್ರೆ ಇವಳು ನಮ್ಮ ಊರಿನ ಸೊಸೆಯಾಗಿ ಇರೋದಕ್ಕೆ ಖಂಡಿತ ಲಾಯಕ್ಕಿಲ್ಲ ಅನ್ಸುತ್ತೆ. ನೀವೇನಂತೀರಾ ಅಂತ ಪ್ರಶ್ನೆ ಹಾಕಿದ್ರು. ಅನ್ವಿತಾಳ ತಂದೆ ಅಸಹಾಯಕತೆಯಿಂದ ಕಣ್ಣೀರನ್ನ ಹಾಕ್ತಿದ್ದು ರಾಮಕೃಷ್ಣಪ್ಪನವರು ಮೌನವಾಗಿಯೇ ಇದ್ರು. ಅಭಿಮನ್ಯು ಮುಂದೆ ಬಂದು ನಿಂತನು. ಗೌಡ್ರೆ, ಇಲ್ಲಿ ಯಾರ್ ಸರಿ ಯಾರ್ ತಪ್ಪು ಅದು ತೀರ್ಮಾನ ಮಾಡೋಕೆ ಈ ಫೋಟೋಗಳೇ ಸಾಕ್ಷಿನ ಅಂತ. ಮತ್ತೇನ್ ಬೇಕು ಅಭಿಮನ್ಯು? ಮದುವೆಗೆ ಮುಂಚೆ ಈ ಹುಡುಗಿ ಇನ್ನೊಬ್ಬನ ಜೊತೆ ಇದ್ದವಳು ಎಂದು ಒಬ್ಬ ಹಿರಿಯ ವ್ಯಕ್ತಿ ಮಾತು ಮುಗಿಸುವಷ್ಟರಲ್ಲೇ ಅಭಿಮನ್ಯು ಅಬ್ಬರಿಸ್ಬಿಟ್ಟ. ಮದುವೆಗೆ ಮುಂಚೆ? ಹೌದು ತಾನೆ, ಇದು ಮದುವೆಗೆ ಮುಂಚಿನ ವಿಷಯ. ಮದುವೆ ಆದ್ಮೇಲೆ ಯಾಕೆ ಮಾತಾಡ್ತೀರಾ? ಈ ಫೋಟೋದಲ್ಲಿ ಇರೋದು ಅನ್ವಿತಾಳ ಕಾಲೇಜು ದಿನಗಳ ಜೀವನ ಇರಬಹುದು. ಅವಳು ಅಂದು ಯಾರನ್ನು ಪ್ರೀತಿಸಿದ್ದು ನಿಜವೇ ಇರಬಹುದು. ಅದು ಅಪರಾಧವಾ? ಇಲ್ಲಿ ಕುಳಿತಿರೋ ಎಷ್ಟೋ ಜನರಿಗೆ ಮದುವೆಗೆ ಮುಂಚೆ ಯಾರ ಮೇಲೂ ಆಕರ್ಷಣೆ ಇರಲಿಲ್ವಾ ಅಂತ ಎದೆ ಮುಟ್ಟಿ ಹೇಳಿ ನೋಡೋಣ ಅಂತ ಪ್ರಶ್ನೆ ಹಾಕಿದ್ದ. ಪಂಚಾಯಿತಿಯಲ್ಲಿ ನಿಶಬ್ದ ಆವರಿಸಿತು. ದಯವಿಟ್ಟು ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.
ಇಲ್ಲಿ ನೋಡಿ ತುಂಬ ಜನ ಕೇವಲ ಕಥೆಯನ್ನ ನೋಡ್ತಾ ಇದ್ದೀರಾ, ಆದರೆ ನನಗೆ ಪ್ರೋತ್ಸಾಹ ಅನ್ನೋದು ಸಿಗ್ತಾ ಇಲ್ಲ. ದಯವಿಟ್ಟು ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಪ್ಲೀಸ್ ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಮಾತ್ರ ಕೇಳ್ಕೊಂತೀನಿ.